ಡೆವಿಲ್ ಸ್ವೀಟ್ ಲವ್ 4 ಸಂಜನಾಳ ಸರಳತೆ ಮತ್ತು ಸಂಸ್ಕಾರವನ್ನ ಕಂಡು ಆ ಮಹಿಳೆ ಮುಗುಳ್ನಕ್ಕು ಅವಳನ್ನ ಆಶೀರ್ವದಿಸಿದ್ಲು. ಆ ಮಹಿಳೆ ಮತ್ಯಾರೂ ಅಲ್ಲ, ವಿಕ್ರಮ್ ಮತ್ತು ಆದಿತ್ಯನ ದೊಡ್ಡಮ್ಮ ಅಂದ್ರೆ ಮನೀಷ್ ಅವರ ಅಕ್ಕ ಗಾಯತ್ರಿ. ಸಂಜನಾಳ ಕೈ ಪಕ್ಕದಲ್ಲೇ ಕುಂಡಿಸ್ಕೊಂಡು, ಶೋಭಾ, ಈ ಹುಡುಗಿ ನೋಡಲು ಎಷ್ಟು ಲಕ್ಷಣವಾಗಿದ್ದಾಳೆ, ಇವಳ ಕಣ್ಣುಗಳಲ್ಲಿ ಎಂತಹ ಮುಗ್ಧತೆ ಇದೆ ಎಂದು ಪ್ರೀತಿಯಿಂದ ಹೇಳಿದ್ಲು. ಶೋಭಾ ಹೆಮ್ಮೆಯಿಂದ ನಗುತ್ತಾ, ಹೌದಕ್ಕ, ಕಾವ್ಯ ಈ ಮನೆಗೆ ಬಂದ ಮೇಲೆ ಮನೆಯ ಕಳೆನೇ ಬದಲಾಗಿದೆ, ಅವಳು ನಮಗೆ ಮಗಳಿದ್ದಂತೆ ಅಂದ್ರು. ಶೋಭಾ ಅವರು ಕಾವ್ಯಳನ್ನ ಅಕ್ಕನಿಗೆ ಪರಿಚಯಿಸುತ್ತಾ, ಕಾವ್ಯ, ಇವರು ವಿಕ್ರಮ್ ಮತ್ತು ಆದಿತ್ಯನ ದೊಡ್ಡಮ್ಮ, ಇವತ್ತು ನಿಶ್ಚಿತಾರ್ಥದ ಕೆಲಸಗಳಿಗೆ ಸಹಾಯ ಮಾಡಲು ಮೊದಲೇ ಬಂದಿದ್ದಾರೆ ಎಂದು ಹೇಳ್ತಾರೆ. ಕಾವ್ಯ ಕೂಡ ವಿನಯದಿಂದ ನಮಸ್ಕರಿಸಿದ್ಲು. ಅಷ್ಟರಲ್ಲಿ ಮೆಟ್ಟಿಲುಗಳ ಮೇಲೆ ಶಬ್ದ ಆಗುತ್ತೆ. ವಿಕ್ರಮ್ ಮತ್ತು ಆದಿತ್ಯ ಇಬ್ಬರು ಕೂಡ ಮಾತಾಡ್ಕೊಂಡು ಕೆಳಗೆ ಬರ್ತಾ ಇದ್ರು. ವಿಕ್ರಮ್ ಬಿಳಿ ಶರ್ಟ್ ಧರಿಸಿದ್ದು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ. ಕೆಳಗೆ ಬರುತ್ತಿದ್ದಂತೆ ಅವನ ಕಣ್ಣುಗಳು ಅಕಸ್ಮಾತ್ ಆಗಿ ಕಾವ್ಯಳ ಮೇಲೆ ಬಿದ್ವು. ಬಿಳಿ ಚೂಡಿದಾರ್ನಲ್ಲಿ ಅವಳು ದೇವತೆ ತರ ಕಂಗೊಳಿಸ್ತಾ ಇರೋದನ್ನ ಕಂಡು ಅವನು ಒಂದು ಕ್ಷಣ ಸ್ತಬ್ಧನಾಗ್ಬಿಡ್ತಾನೆ. ಆದಿತ್ಯ ತನ್ನ ಅಣ್ಣನ ಭುಜಕ್ಕೆ ಗುದ್ದಿ, ಅಣ್ಣ, ದೊಡ್ಡಮ್ಮ ಬಂದಿದ್ದಾರೆ ನೋಡು, ನಿನ್ನ ದೃಷ್ಟಿ ಎಲ್ಲಿಯೋ ಇದೆ ಎಂದು ಕಿಚ್ಚಾಯಿಸ್ತಾನೆ. ವಿಕ್ರಮ್ ತಕ್ಷಣ ಸುಧಾರಿಸ್ಕೊಂಡು ಗಾಯತ್ರಿ ಅವ್ರ ಬಳಿ ಬಂದು ಆಶೀರ್ವಾದ ಕೂಡ ಪಡ್ಕೊಳ್ತಾನೆ. ಗಾಯತ್ರಿ ವಿಕ್ರಮ್ನನ್ನ ನೋಡಿ ತಮಾಷೆಯಾಗಿ, ಏನೋ ವಿಕ್ರಮ್, ಮನೆಯಲ್ಲಿ ಇಷ್ಟು ಸುಂದರವಾದ ಹುಡುಗಿ ಇರುವಾಗ ನಿನ್ನ ಗಮನ ಬೇರೆಲ್ಲೂ ಹೋಗಲ್ಲ ಅನ್ಸುತ್ತೆ ಅಲ್ವಾ ಎಂದರು. ದೊಡ್ಡಮ್ಮನ ಮಾತಿಗೆ ವಿಕ್ರಮ್ಗೆ ಏನ್ ಹೇಳ್ಬೇಕು ಅಂತಾನೆ ತಿಳಿದೆ ಮುಖ ನಾಚಿಕೆಯಿಂದ ಕೆಂಪಗಾಯಿತು. ಕಾವ್ಯ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ. ಮನೆಯಲ್ಲಿ ನಿಶ್ಚಿತಾರ್ಥದ ಸಂಭ್ರಮದ ಗದ್ದಲ ಶುರುವಾಗಿತ್ತು. ಹೂವಿನ ಅಲಂಕಾರ, ಅಡುಗೆಯ ಸಿದ್ಧತೆಗಳ ನಡುವೆ ವಿಕ್ರಮ್ ಕಾವ್ಯಳನ್ನ ಹೆಂಗಾದ್ರೂ ಮಾಡಿ ಛೇಡಿಸ್ಬೇಕು, ಮಾತಾಡಿಸ್ಬೇಕು ಅಂತ ಹೊಂಚ್ ಹಾಕ್ತಾನೆ ಇದ್ದ. ಆದ್ರೆ ಎಲ್ಲರ ನಡುವೆ ಅವಳು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಲು. ಸ್ವಲ್ಪ ಸಮಯದ ನಂತರ ಕಾವ್ಯ ಹೂಗಳನ್ನ ಜೋಡಿಸೋಕೆ ಅಂತ ಹೇಳ್ಬಿಟ್ಟು ತೋಟದ ಕಡೆಗೆ ಹೋದಾಗ ವಿಕ್ರಮ್ ಮೆಲ್ಲನೆ ಅವಳನ್ನ ಹಿಂಬಾಲಿಸ್ತಾನೆ. ಕಾವ್ಯ ಹೂಗಳನ್ನ ಕೊಯ್ತಿದ್ದಾಗ ಯಾರೋ ಅವಳ ಹಿಂದಿನಿಂದ ಬಂದು ಅವಳ ಕಣ್ಣುಗಳನ್ನ ಮುಚ್ಚಿಬಿಡ್ತಾರೆ. ಕಾವ್ಯ ಬೆಚ್ಚಿಬಿದ್ದು, ಯಾರದು ಎಂದು ಹೇಳ್ಬಿಟ್ಟು ಗಾಬರಿಯಿಂದ ಕೇಳ್ತಾಳೆ. ಅಪರಿಚಿತ ಸ್ಪರ್ಶ ಅವಳಿಗೆ ವಿಕ್ರಮ್ ಅಂತ ತಿಳಿಯಲು ಹೆಚ್ಚು ಸಮಯ ಬೇಕೇ ಆಗಲಿಲ್ಲ. ವಿಕ್ರಮ್ ಅವಳ ಕಿವಿಯ ಹತ್ತಿರ ಬಂದು ಮೆಲ್ಲನೆ ಪಿಸುಗುಟ್ಟೋಕೆ ಶುರು ಮಾಡ್ತಾನೆ. ಇವತ್ತು ನೀನು ಬಿಳಿ ಬಣ್ಣದ ಬಟ್ಟೆಯಲ್ಲಿ ನನ್ನ ಪ್ರಾಣವನ್ನೇ ಕದ್ದಿದೀಯ ಕಾವ್ಯ. ಕಾವ್ಯಳ ಹೃದಯದ ಬಡಿತ ಜೋರಾಯಿತು. ಅವಳು ಅವನ ಕೈಗಳನ್ನು ಸರಿಸಿ ಹಿಂದೆ ತಿರುಗಿದಾಗ ವಿಕ್ರಮ್ ಅವಳನ್ನ ತನ್ನ ತೋಳುಗಳಲ್ಲಿ ಸೆರೆ ಹಿಡಿದಿದ್ದ. ವಿಕ್ರಮ್ ಅಡುಗೆ ಮನೆಯಲ್ಲಿ ಕಾವ್ಯಳ ಪಾದಗಳನ್ನು ತನ್ನ ಮೊಣಕಾಲುಗಳ ಮೇಲೆ ಇರಿಸಿಕೊಂಡು ಆ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳನ್ನು ಅವಳಿಗೆ ತೊಡಿಸಲು ಮುಂದಾದ. ಅವನ ಈ ಪ್ರೀತಿಯ ವರ್ತನೆಯಿಂದ ಕಾವ್ಯ ಸಂಪೂರ್ಣವಾಗಿ ಸ್ತಬ್ಧಳಾದ್ಲು. ನಿನ್ನೆ ಮಾಲ್ನಲ್ಲಿ ವಿಕ್ರಮ್ ಇದ್ದು ನನ್ನ ಜೀವನದ ವಿಶೇಷ ವ್ಯಕ್ತಿಗಾಗಿ ಅಂತ ಹೇಳಿದಾಗ ಅವಳ ಮನಸ್ಸಿಗೆ ಉಂಟಾಗಿದ್ದಂತಹ ನೋವು ಈಗ ಆನಂದದ ಕಣ್ಣೀರಾಗಿ ಹೊರಬರ್ತಿತ್ತು. ವಿಕ್ರಮ್ ಮೆಲ್ಲನೆ ಅವಳ ಕಣ್ಣುಗಳನ್ನು ನೋಡಿ ಪಿಸುಗುಟ್ಟಿದ್ದ. ಕಾವ್ಯ, ನನ್ನ ಜೀವನದ ಆ ವಿಶೇಷ ವ್ಯಕ್ತಿ ಮತ್ಯಾರೂ ಅಲ್ಲ, ಅದು ನೀನೇ. ನಿನ್ನ ಈ ಮುಗ್ಧತೆಯೇ ನನ್ನನ್ನು ನಿನ್ನತ್ತ ಸೆಳೆದಿರೋದು. ವಿಕ್ರಮ್ ತನ್ನ ಕೈಗಳಿಂದ ಅವಳ ಪಾದಗಳಿಗೆ ಆ ಕಾಲ್ಗೆಜ್ಜೆಗಳನ್ನು ತೊಡಿಸಿದಾಗ ಆ ಗೆಜ್ಜೆಗಳನ್ನಾದ ಅಡುಗೆ ಮನೆಯಲ್ಲಿ ಮಧುರವಾದ ಸಂಗೀತದಂತೆ ಕೇಳಿಸ್ತಾ ಇತ್ತು. ಕಾವ್ಯ ಭಾವುಕಳಾಗಿ ಅವನ ಕಡೆ ನೋಡುತ್ತಾ, ಆದರೆ ವಿಕ್ರಮ್, ನಾನು ಕೇವಲ ಒಬ್ಬ ಅನಾಥೆ, ನೀನು ಇಷ್ಟೊಂದು ದೊಡ್ಡ ಶ್ರೀಮಂತ ಕುಟುಂಬದವನು, ನನಗಾಗಿ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಲ್ಲ, ಇದನ್ನು ನಾನು ಹೇಗೆ ಮರೀಲಿ ಅಂತ ಕೇಳ್ತಾಳೆ. ವಿಕ್ರಮ್ ಅವಳ ಕೈಗಳನ್ನು ಹಿಡಿದು ಎಬ್ಬಿಸಿ ಅವಳ ಕಣ್ಣೀರನ್ನು ಒರೆಸುತ್ತಾ, ಪ್ರೀತಿಗೆ ಅಂತಸ್ತುಗಳ ಹಂಗಿಲ್ಲ ಕಾವ್ಯ, ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಭರವಸೆಯನ್ನು ನೀಡ್ತಾನೆ. ಅಷ್ಟರಲ್ಲಿ ಅಜಾರದಲ್ಲಿ ಮೀನಾಕ್ಷಿ ಮತ್ತು ಮನೀಶ್ ನಡುವೆ ಹಳೆಯ ನೆನಪುಗಳ ಹರಟೆ ಜೋರಾಗಿನೇ ಬರ್ತಾ ಇತ್ತು. ಮೀನಾಕ್ಷಿ ತನ್ನ ಮಗ ರಣವೀರ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದ್ರೆ, ಮನೀಶ್ ತನ್ನ ಮಕ್ಕಳು ಅಷ್ಟೇ ಜವಾಬ್ದಾರಿಯುತವಾಗಿ ಬೆಳೆಯುತ್ತಿರುವುದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದಿತ್ಯ ಮತ್ತು ರಾಜುವರ್ ನಡುವೆ ಅಂಜಲಿಯ ಬಗ್ಗೆ ತಮಾಷೆಯ ಮಾತುಗಳು ನಡೀತಾ ಇದ್ವು. ಸಂಜೆ ಆಗ್ತಿದ್ದಂತೆ ಮನೆಗೆ ಅತಿಥಿಗಳ ಆಗಮನ ಅನ್ನೋದು ಶುರುವಾಯಿತು. ರಣವೀರ್ ಅಮೆರಿಕದಿಂದ ನೇರವಾಗಿ ನಿಶ್ಚಿತಾರ್ಥದ ಪಾರ್ಟಿಗೆ ಬರಲಿದ್ದಾನೆ ಎಂಬಂತಹ ಒಂದು ಸುದ್ದಿ ವಿಕ್ರಮ್ಗೆ ತಿಳಿಯಿತು. ಬಾಲ್ಯದ ಗೆಳೆಯನ ಭೇಟಿಗಾಗಿ ವಿಕ್ರಮ್ ಕಾಯ್ತಾ ಇದ್ರು ಕೂಡ ಅವನ ಮನಸ್ಸು ಮಾತ್ರ ಕಾವ್ಯಾಳ ಸುತ್ತಲೇ ಸುತ್ತಾ ಇತ್ತು. ಪಾರ್ಟಿಯ ಸಂಭ್ರಮದ ನಡುವೆ ವಿಕ್ರಮ್ ಕಾವ್ಯಾಳನ್ನ ಎಲ್ಲರ ಮುಂದೆ ತನ್ನವಳೆಂದು ಒಪ್ಪಿಕೊಳ್ಳುತ್ತಾನ.
ಅಥವಾ ಯಶ್ ಮತ್ಯಾವುದೋ ರೂಪದಲ್ಲಿ ಬಂದು ಇವರ ಪ್ರೀತಿ ಭಂಗ ಮಾಡುತ್ತಾನ? ರಣವೀರ್ನ ಆಗಮನದ ಈ ಕಥೆಯಲ್ಲಿ ಯಾವ ಹೊಸ ತಿರುವು ತರಲಿದೆ? ವಿಕ್ರಮ್ ತನ್ನ ಅಮಲೇರಿದ ಕಣ್ಣುಗಳಿಂದ ಕಾವ್ಯಾಳನ್ನ ನೋಡುತ್ತಾ ಅವಳ ಮಡಿಲಲ್ಲಿ ತಲೆ ಇಟ್ಕೊಂಡು ಮಗು ಥರ ಮಲಗಿದ್ದ. ಅವನ ಈ ವರ್ತನೆಯಿಂದ ಕಾವ್ಯಾಳಿಗೆ ಒಂದು ಕ್ಷಣ ಸಂಕೋಚವಾದರೂ ಕೂಡ ಅವನ ಮೇಲಿರುವ ಪ್ರೀತಿಯಿಂದಾಗಿ ಅವಳು ಅವನ ಕೂದಲನ್ನು ಮೆಲ್ಲಗೆ ಸವರತೊಡಗಿದ್ಲು. ವಿಕ್ರಮ್ ಬಿಕ್ಕಳಿಸುತ್ತಾ, ನಿನಗೆ ಗೊತ್ತಾ ಕಾವ್ಯ, ನಾನು ಕುಡಿಯಬಾರದು ಅಂತ ಅಂದ್ಕೊಂಡಿದ್ದೆ. ಆದರೆ ಆದಿತ್ಯ ಮತ್ತು ರಾಜ್ವರ್ ತುಂಬ ಒತ್ತಾಯ ಮಾಡಿಬಿಟ್ರು. ನಾನು ಕುಡಿದಿರೋದು ಅಪ್ಪನಿಗೆ ಗೊತ್ತರೆ ಅಷ್ಟೇ, ಅವರು ನನ್ನ ಮನೆಯಿಂದಲೇ ಹೊರಗಾಕ್ಬಿಡ್ತಾರೆ ಎಂದು ಮಗುವಿನಂತೆ ಪಿಸುಗುಡ್ತಾ ಇದ್ದ. ಕಾವ್ಯ ನಗುತ್ತಾ, ಹೌದೌದು, ಇಷ್ಟು ದೊಡ್ಡ ಬಿಸ್ನೆಸ್ ಟೈಕಾನ್ ವಿಕ್ರಮ್ ರಾಥೋಡ್ಗೆ ಅವರ ತಂದೆ ಅಂದರೆ ಇಷ್ಟೊಂದು ಭಯನಾ ಅಂತ ಹೇಳಿ ಅಣಕಿಸಿದ್ಲು. ಅದಕ್ಕೆ ವಿಕ್ರಮ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ, ನನಗೆ ಅಪ್ಪನ ಮೇಲೆ ಭಯ ಇಲ್ಲ ಕಾವ್ಯ, ಗೌರವ ಇದೆ. ಆದರೆ ಈಗ ನಿನ್ನನ್ನು ಕಳೆದುಕೊಳ್ಳೋ ಭಯ ಹೆಚ್ಚಾಗಿದೆ. ನೀನು ನನ್ನನ್ನು ಬಿಟ್ಟು ಹೋಗಲ್ಲ ತಾನೇ ಎಂದು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ವಿಕ್ರಮ್ನ ಈ ಮಾತಿನಿಂದ ಕಾವ್ಯಾಳದ ಹೃದಯ ಕರಗಿ ಹೋಯಿತು. ಇಲ್ಲ ವಿಕ್ರಮ್, ನಾನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಈಗ ಸಾಕು, ಮಲಗು. ನಾಳೆ ನಿನ್ನ ತಮ್ಮನ ನಿಶ್ಚಿತಾರ್ಥ ಇದೆ ತಾನೇ, ನೀನು ಬೇಗ ಎದ್ದು ತಯಾರಾಗಬೇಕು ಅಂತ ಹೇಳಿ ಅವನ ಮೇಲೆ ಒದುಕಿಯನ್ನು ಒದಿಸಿದ್ಲು. ಅಮಲಿನಲ್ಲಿದ್ದಂತಹ ವಿಕ್ರಮ್ ಮೆಲ್ಲನೆ ನಿದ್ರೆಗೆ ಜಾರ್ತಾನೆ. ಕಾವ್ಯ ಅವನ ಮುಖವನ್ನೇ ನೋಡುತ್ತಾ ಅಲ್ಲೇ ಕುಳಿತುಕೊಂಡ್ಬಿಡ್ತಾಳೆ. ಆ ಡೆವಿಲ್ ವಿಕ್ರಮ್ ನಿದ್ರೆಯಲ್ಲಿ ಎಷ್ಟು ಮುಗ್ಧವಾಗಿ ಕಾಣ್ತಿದ್ದ ಅಂದರೆ, ಅವನ ಕಠಿಣ ಸ್ವಭಾವದ ಹಿಂದೆ ಅಡಗಿರುವಂತಹ ಮೃದುವಾದ ಹೃದಯ ಈಗ ಅವಳಿಗೆ ಸಂಪೂರ್ಣವಾಗಿ ಅರ್ಥವಾಗೋಕೆ ಶುರುವಾಯಿತು. ಮರುದಿನ ಬೆಳಗ್ಗೆ ಏನಾಗಬಹುದು? ವಿಕ್ರಮ್ ಕುಡಿದಿರುವ ವಿಷಯ ಮನೀಶ್ ಅವರಿಗೆ ತಿಳಿತದ? ನಿಶ್ಚಿತಾರ್ಥದ ಸಂಭ್ರಮದಲ್ಲಿ ಯಶ್ ಮತ್ತೆ ಅಡ್ಡಿಪಡಿಸ್ತಾನ? ವಿಕ್ರಮ್ ಮೆಟ್ಟಿಲುಗಳನ್ನು ಇಳಿದು ಬರ್ತಾ ಇರೋ ಹಾಗೆ ಕಂಡ ದೃಶ್ಯ ಅವನ ಎದೆಯಲ್ಲಿ ಕಿಚ್ಚನ್ನು ಹಚ್ಚುತ್ತೆ. ಅವನ ಆತ್ಮೀಯ ಗೆಳೆಯ ರಣವೀರು ಕಾವ್ಯಾಳನ್ನ ತನ್ನ ತೋಳುಗಳಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇದನ್ನು ಕಂಡ ವಿಕ್ರಮ್ನ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ಅವನ ಮುಷ್ಟಿಗಳು ತಾನಾಗಿಯೇ ಬಿಗಿಯಲ್ಪಟ್ವು. ನಿಜವಾಗಿ ಅಲ್ಲಿ ನಡೆದದ್ದು ಏನೆಂದರೆ, ಕಾವ್ಯ ಕಾಫಿ ಟ್ರೇನ ಹಿಡಿದು ಬರ್ತಾ ಇದ್ದಾಗ ಆಕಸ್ಮಿಕವಾಗಿ ಕಾಲನ್ನು ಜಾರುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ಆಗಮಿಸಿದಂತಹ ರಣವೀರ್ ಅವಳು ಕೆಳಗೆ ಬೀಳದಂತೆ ಓಡ್ ಬಂದು ಅವಳನ್ನು ಹಿಡಿದುಕೊಂಡು ಸಂರಕ್ಷಿಸ್ತಾನೆ. ಆದರೆ ಹ್ಯಾಂಗೋವರ್ನಿಂದ ತಲೆನೋವಿನಲ್ಲಿದ್ದ ವಿಕ್ರಮ್ಗೆ ಇದು ಕೇವಲ ಗೆಳೆಯನ ಸಹಾಯದಂತೆ ಕಾಣಲಿಲ್ಲ. ಬದಲಾಗಿ ತನ್ನವಳನ್ನು ಬೇರೊಬ್ಬರು ಸ್ಪರ್ಶಿಸ್ತಿದ್ದಾರೆ, ಅದೊಂದು ಹೀಗೋ ಏನಂತಾರೆ, ಆ ಮತ್ಸರ ಏನಿದೆ ಅವನನ್ನು ಆವರಿಸ್ಬಿಡುತ್ತೆ ಆ ಕ್ಷಣ. ರಣವೀರ್ ಕಾವ್ಯಳನ್ನು ಬಿಟ್ಟು ನಗುತ್ತಾ, ಅರೆ ವಿಕ್ರಮ್, ಬಾ ಗೆಳೆಯ, ನೋಡು ನಿನ್ನ ಮನೆಯಲ್ಲಿ ಇಂತಹ ಸುಂದರ ಪರಿ ಇದ್ದಾಳೆ ಅಂತ ನೀನು ನನಗೆ ಹೇಳಲೇ ಇಲ್ಲ ಅಂತ ತಮಾಷೆಯಾಗಿ ಹೇಳ್ತಾನೆ. ರಣವೀರ್ನ ಮಾತುಗಳು ಮೊದಲೇ ಉರಿತಾ ಇರುವಂತಹ ಗಾಯಕ್ಕೆ ಉಪ್ಪು ಸುರಿದಂಗೆ ಆಯ್ತದೆ. ವಿಕ್ರಮ್ ವೇಗವಾಗಿ ಬಂದು ಕಾವ್ಯಾಳನ್ನು ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ಅವನ ಮುಖದಲ್ಲಿದ್ದ ಗಾಂಭೀರ್ಯ ನೋಡಿ ಕಾವ್ಯನೇ ಎದುರು ಬಿಡ್ತಾಳೆ. ನೀನು ಅಡುಗೆ ಮನೆಗೆ ಹೋಗಿ ಕಾವ್ಯ ಅಂತ ವಿಕ್ರಮ್ ಆಜ್ಞಾಪಿಸ್ದ. ಕಾವ್ಯ ಏನು ಮಾತಾಡದೆ ಅಲ್ಲಿಂದ ಓಡ್ ಹೋದ್ಲು. ನಂತರ ವಿಕ್ರಮ್ ರಣವೀರ್ ಕಡೆ ತಿರುಗಿ, ನೀನು ಯಾವಾಗ ಬಂದೆ? ಆಮೇಲೆ ನೇರವಾಗಿ ಇಲ್ಲಿಗೆ ಬಂದಿದ್ದೀಯಾ ಅಂದ್ಕೊಂಡೆ ಎಂದು ವಿಷಯ ಬದಿಸಲು ಯತ್ನಿಸ್ತಾನೆ. ರಣವೀರ್ ವಿಕ್ರಮ್ನ ಭುಜದ ಮೇಲೆ ಕೈ ಹಾಕಿ, ಈಗ ತಾನೇ ಬಂದೆ ಮಗನೇ, ಆದರೆ ನಿನ್ನ ಮುಖ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ. ರಾತ್ರಿ ಬಹುಶಃ ಜಾಸ್ತಿ ಆಯ್ತಾ ಎಂದು ಕಣ್ಣು ಹೊಡೆದ. ಆ ಹೊತ್ತಿಗೆ ಆದಿತ್ಯ ಮತ್ತು ರಾಜ್ವರ್ ಕೂಡ ಕೆಳಗೆ ಬಂದರು. ರಣವೀರ್ನನ್ನು ಕಂಡ ತಕ್ಷಣ ಇಬ್ಬರು ತಮ್ಮ ತಲೆನೋವನ್ನು ಮರೆತು ಅವನನ್ನು ಅಪ್ಕೊಂಡ್ರು. ಈಗ ಮತ್ತೆ ಮನೆಯಲ್ಲಿ ಗದ್ದಲ ಅನ್ನೋದು ಶುರುವಾಯಿತು. ಆದರೆ ವಿಕ್ರಮ್ನ ಮನಸ್ಸು ಮಾತ್ರ ಈ ಕ್ಷಣದಲ್ಲಿ ಶಾಂತವಾಗೇ ಇರಲಿಲ್ಲ. ರಣವೀರ್ ಕಾವ್ಯಾಳನ್ನು ನೋಡಿದ ರೀತಿ ಅವನಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಪಾರ್ಟಿಯ ಸಿದ್ಧತೆಗಳು ನಡೀತಾ ಇರೋ ಹಾಗೆ ರಣವೀರ್ ಪದೇ ಪದೇ ಕಾವ್ಯಾಳ ಬಳಿ ಹೋಗಿ ಮಾತನಾಡಿಸೋಕೆ ಬಹಳ ಪ್ರಯತ್ನ ಪಡ್ತಾನೆ ಇದ್ದ. ಇದು ವಿಕ್ರಮ್ನ ಅಸಹನೆಯನ್ನು ಹೆಚ್ಚಿಸ್ತಾ ಇತ್ತು. ರಣವೀರ್ ಮತ್ತು ವಿಕ್ರಮ್ ನಡುವಿನ ಸ್ನೇಹದಲ್ಲಿ ಕಾವ್ಯಾಳ ಕಾರಣದಿಂದಾಗಿ ಬಿರುಕು ಮೂಡ್ತಾ ಇದೆ. ರಣವೀರ್ಗೆ ಕಾವ್ಯಾಳ ಮೇಲೆ ಮೊದಲ ನೋಟದಲ್ಲಿ ಪ್ರೀತಿ ಆಗ್ಬಿಟ್ಟಿದೆಯಾ ಹೆಂಗೆ? ಸಂಜನಾ ಗಾಬರಿಯಿಂದ ಹೊರಗೆ ಓಡಿ ಹೋದ ನಂತರ ವಿಕ್ರಮ್ ಮತ್ತು ರಣವೀರ್ ನಡುವೆ ಒಂದು ರೀತಿಯ ಮೌನ ಅನ್ನೋದು ಆವರಿಸುತ್ತೆ. ವಿಕ್ರಮ್ನ ಕಣ್ಣುಗಳಲ್ಲಿ ಹುರಿತಿದ್ದಂತಹ ಕೆಂಡದಂತಹ ಕೋಪ ರಣವೀರ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ರಣವೀರ್ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ನಗುತ್ತಾ, ಅರೆ ವಿಕ್ರಮ್, ನೀನು ಯಾಕಷ್ಟೊಂದು ಗಂಭೀರವಾಗಿ ನೋಡ್ತಾ ಇದೆಯಾ? ಅವಳು ಕಾಫಿ ಕೊಡೋಕೆ ಬಂದಿದ್ಲು ಅಂತ ಅನಿಸುತ್ತೆ, ಆಕಸ್ಮಿಕವಾಗಿ ಡಿಕ್ಕಿ ಹೊಡೆದ್ಲು ಅಷ್ಟೆ ಅಂತ ಹೇಳುತ್ತಾ ತನ್ನ ಶರ್ಟ್ ಹಾಕಿಕೊಳ್ಳಲು
ಅವನು ಹೋಗ್ತಾನೆ. ಆದರೆ ವಿಕ್ರಮ್ ಏನೂ ಮಾತನಾಡದೆ ತನ್ನ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಕೇವಲ ಒಂದೇ ಒಂದು ಯೋಚನೆ ಇತ್ತು. ಕಾವ್ಯ ನನ್ನ ಹೆಂಡತಿ ಆಗೋಳು. ಕೇವಲ ಅವನಿಗೆ ಮಾತ್ರ ಸೇರ್ತವಳು ಅನ್ನೋ ಫೀಲಿಂಗ್. ಅವಳ ಮೇಲೆ ಬೇರೆ ಯಾರ ಕಣ್ಣು ಬೀಳಬಾರ್ದು. ಅವನು ಅದನ್ನು ಯಾವತ್ತೂ ಕೂಡ ಸಹಿಸೋದೇ ಇಲ್ಲ. ವಿಕ್ರಮ್ ಮೆಟ್ಟಿಲುಗಳನ್ನು ಇಳಿದು ನೇರವಾಗಿ ಅಡುಗೆ ಮನೆಗೇ ಹೋಗ್ತಾನೆ. ಅಲ್ಲಿ ಕಾವ್ಯ ಗಾಬರಿಯಿಂದ ಪಾಪ ನೀರು ಕುಡಿತಾ ಇದ್ಲು. ವಿಕ್ರಮ್ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಗೋಡೆಗೆ ಒತ್ತರಿಸಿ ನಿಲ್ಲಿಸ್ತಾನೆ. ಅವನ ಉಸಿರಾಟದ ವೇಗ ಕಾವ್ಯಾಳಿಗೆನೇ ಕೇಳಿಸ್ತಾ ಇತ್ತು. ವಿಕ್ರಮ್, ಕೈ ಬಿಡಿ, ನೋವಾಗ್ತಾ ಇದೆ ಅಂತ ಕಾವ್ಯ ಮೆಲ್ಲನೆ ಹೇಳಿದ್ಲು. ವಿಕ್ರಮ್ ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ನೋಡುತ್ತಾ, ಹಾಂ, ಯಾಕೆ ಕಾವ್ಯ, ನನ್ನ ಗೆಳೆಯ ರಣವೀರ್ ಅಷ್ಟು ಬೇಗ ನಿನಗೆ ಇಷ್ಟವಾಗ್ಬಿಟ್ನಾ? ಅವನ ಕೋಣೆಗೆ ಹೋಗಿ ಬಟ್ಟೆ ಜೋಡಿಸುವ ಅಗತ್ಯ ನಿನಗೇನಿತ್ತು ಎಂದು ಅಲ್ಲು ಕಿರಿಯುತ್ತಾ ಕೇಳಿದ್ದ. ವಿಕ್ರಮ್ನ ಆ ಅನುಮಾನದ ಮಾತುಗಳನ್ನು ಕೇಳಿ ಆ ಕ್ಷಣ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ಅಂತಹ ವಿಕ್ರಮ್ ಕಾವ್ಯಾಳ ಕಣ್ಣಲ್ಲಿ ನೀರು ತುಂಬಿ ಬಂತು. ನೀವೇನು ಮಾತಾಡ್ತಿದ್ದೀರಾ ವಿಕ್ರಮ್? ಮೀನಾಕ್ಷಿ ಆಂಟಿ ಹೇಳಿದ್ದಕ್ಕೆ ನಾನು ಅಲ್ಲಿಗೆ ಹೋದೆ ಅಷ್ಟೇ. ಬಾಗಿಲು ತೆರೆದಿತ್ತು ಅಷ್ಟೇ. ನೀವು ನನ್ನನ್ನು ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ಎಂದು ಬಿಕ್ಕಳಿಸಿದ್ಲು. ಕಾವ್ಯಾಳ ಕಣ್ಣೀರು ಆ ನೋವನ್ನು ಕಂಡಾಗ ವಿಕ್ರಮ್ನ ಕೋಪ ಅನ್ನೋದು ಸ್ವಲ್ಪ ತಣ್ಣಗಾಯಿತು. ಅವನು ಅವಳ ಕೈಯನ್ನು ಸಡಿಲಗೊಳಿಸಿ ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಒರೆಸ್ತಾನೆ. ನನಗೆ ಗೊತ್ತು ಕಾವ್ಯ, ನೀನು ತಪ್ಪು ಮಾಡಲ್ಲ ಅಂತ. ಆದರೆ ರಣವೀರ್ ನಿನ್ನನ್ನು ನೋಡುವ ರೀತಿ ನನಗಿಷ್ಟ ಆಗ್ತಾ ಇಲ್ಲ. ನೀನು ಅವರಿಂದ ದೂರ ಇರು ಅಂತ ಗಂಭೀರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅತ್ತ ಅಜಾರದಲ್ಲೇ ನಿಶ್ಚಿತಾರ್ಥದ ಸಂಭ್ರಮದ ತಯಾರಿ ಜೋರಾಗಿ ನಡೀತಾ ಇತ್ತು. ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿ ಸಿದ್ಧರಾಗ್ತಾ ಇದ್ರು. ಆದಿತ್ಯ ಮತ್ತು ಅಂಜಲಿ ಜೋಡಿ ನೋಡುಗರಿಗೆ ಕಣ್ಮನ ಸೆಳೆಯುವಂತಿತ್ತು. ಆದರೆ ವಿಕ್ರಮ್ನ ದೃಷ್ಟಿ ಮಾತ್ರ ಕಾವ್ಯಾಳನ್ನೇ ಹುಡುಕ್ತಾ ಇತ್ತು. ಸಂಜೆಯ ಪಾರ್ಟಿಯಲ್ಲಿ ಕಾವ್ಯ ತಿಳಿ ಹಸಿರು ಬಣ್ಣದ ಲೆಹಂಗಾವನ್ನು ಧರಿಸಿ ದೇವತೆಯಂತೆ ಕಂಗೊಳಿಸ್ತಾ ಇದ್ಲು. ಅವಳನ್ನು ಕಂಡ ರಣವೀರ್ ಮತ್ತೆ ಅವಳ ಬಳಿಗೆ ಬಂದು ಮಾತು ಬೆಳೆಸಲು ಪ್ರಯತ್ನಿಸಿದ. ಕಾವ್ಯ, ನೀನು ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೊಗಳುತ್ತಾನೆ. ಇದನ್ನು ದೂರದಿಂದಲೇ ಗಮನಿಸಿದಂತಹ ವಿಕ್ರಮ್ನ ಮುಖ ಗಂಟಾಕೋತು. ಪಾರ್ಟಿಯಲ್ಲಿ ಡ್ಯಾನ್ಸ್ ಶುರುವಾದಾಗ ರಣವೀರ್ ಕಾವ್ಯಾಳ ಕೈಯನ್ನು ಹಿಡಿದು ನನ್ನ ಜೊತೆ ಒಂದು ಡ್ಯಾನ್ಸ್ ಮಾಡ್ತೀಯಾ ಎಂದು ಕೇಳ್ತಾನೆ. ಇಡೀ ಸಭೆ ಅವರಿಬ್ಬರ ಕಡೆ ನೋಡ್ತಾ ಇತ್ತು. ವಿಕ್ರಮ್ ಈ ಅವಮಾನವನ್ನು ಹೇಗೆ ಸಹಿಸ್ಕೊಳ್ತಾನೆ? ಅವನು ರಣವೀರ್ನನ್ನು ತಡಿತಾನ ಅಥವಾ ಕಾವ್ಯಾಳ ಮೇಲೆ ತನ್ನ ಹಕ್ಕನ್ನು ಎಲ್ಲರ ಮುಂದೆ ಸ್ಥಾಪಿಸೋಕೆ ಶುರು ಮಾಡ್ತಾನ ಗೊತ್ತಿಲ್ಲ. ಎಲ್ಲರೂ ಸಿದ್ಧರಾಗಿ ಆದಿತ್ಯನ ನಿಶ್ಚಿತಾರ್ಥಕ್ಕೆ ಅಂತ ಹೇಳಿ ಹೊರಡೋಕೆ ಸಜ್ಜಾಗ್ತಾ ಇದ್ದಾರೆ. ಶೋಭಾ ಮಾತ್ರ ಪ್ರೀತಿಯಿಂದ ಆದಿತ್ಯನ ದೃಷ್ಟಿ ತೆಗೆದು, ಇವತ್ತು ನನ್ನ ಮಗನಿಗೆ ಯಾರ ಕೆಟ್ಟ ಕಣ್ಣು ಬಿಡಬಾರ್ದು ಅಂತ ಅರಸಿದ್ರು. ಮನೀಶು ಗಡಿಯಾರ ನೋಡಿ ಈಗ ಹೊರಡೋಣ, ಈಗಾಗಲೇ ತುಂಬ ತಡ ಆಗ್ಬಿಟ್ಟಿದೆ ಅಂತ ಸೂಚಿಸಿದ್ರು. ಹನಿಕಾ ಕುತೂಹಲದಿಂದ, ಅಪ್ಪ, ಯಾರು ಯಾವ ಕಾರಿನಿಂದ ಹೋಗೋದು ಅಂತ ಕೇಳಿದ್ಲು. ತಕ್ಷಣ ವಿಕ್ರಮ್, ಅಮ್ಮ, ಅಪ್ಪ ಮತ್ತು ಕಾವ್ಯ ನನ್ನ ಕಾರ್ನಲ್ಲಿ ಬರ್ತಾರೆ, ರಣವೀರ್ ಮತ್ತು ಉಳಿದವರು ಬೇರೆ ಕಾರ್ನಲ್ಲಿ ಬರಲಿ ಅಂತ ನಿರ್ಧಾರ ಕೂಡ ಹೇಳ್ದ. ಆದರೆ ರಣವೀರ್ ತಕ್ಷಣ ಮಧ್ಯ ಪ್ರವೇಶಿಸಿ, ಹಾಂ, ಇಲ್ಲ ವಿಕ್ರಮ್, ಆದಿತ್ಯ ತನ್ನ ತಂದೆ ತಾಯಿಯ ಜೊತೆ ಹೋಗಲಿ, ಕಾವ್ಯ ನನ್ನ ಕಾರ್ನಲ್ಲಿ ಬರ್ತಾಳೆ ಅಂತ ಹೇಳ್ತಾನೆ. ರಣವೀರ್ನ ಈ ಮಾತು ವಿಕ್ರಮ್ಗೆ ಅತೀವವಾದ ಕೋಪ, ಅಸೂಯೆಯನ್ನು ತರಿಸುತ್ತೆ. ಕಾವ್ಯ ಅಸಹಾಯಕಳಾಗಿ ವಿಕ್ರಮ್ನ ಮುಖ ನೋಡ್ತಾ ಇದ್ದಾಳೆ. ರಣವೀರ್ಗೆ ಬೇಡ ಅಂತ ಹೇಳಲು ಅವಳಿಗೆ ಒಂದು ಸಂಕೋಚ. ಮೀನಾಕ್ಷಿ ಕೂಡ ರಣವೀರ್ನ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸಿದಾಗ ಅನಿವಾರ್ಯವಾಗಿ ಕಾವ್ಯ ರಣವೀರನ ಕಾರಿನತ್ತ ಹೆಜ್ಜೆ ಹಾಕಲೇಬೇಕಾಗತ್ತೆ. ವಿಕ್ರಮ್ ತನ್ನ ಮುಷ್ಟಿಯನ್ನು ಬಿಗಿದು ರಣವೀರ್ನನ್ನು ಕೆಂಡದಂತಹ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ರಣವೀರ್ ಕಾರನ್ನು ಚಲಾಯಿಸ್ತಾ ಇದ್ರೆ ರಾಜ್ವರ್ ಅವನ ಪಕ್ಕದಲ್ಲೇ ಕುಳಿತಿದ್ದಾನೆ. ಕಾವ್ಯ ಹಿಂದಿನ ಸೀಟ್ನಲ್ಲಿ ಮೀನಾಕ್ಷಿ ಮತ್ತು ಗೌರವ್ ಅವರ ಜೊತೆ ಕುಳಿತಿದ್ಲು. ರಣವೀರ್ ಮುಂಭಾಗದ ಕನ್ನಡಿಯನ್ನು ಕಾವ್ಯಾಳ ಮುಖಕ್ಕೆ ಸರಿಯಾಗಿ ಹೊಂದಿಸಿ ಪದೇ ಪದೇ ಅವಳನ್ನೇ ನೋಡುತ್ತಾ, ಏನಂತಾರೆ, ಒನ್ ಸೈಡ್ ಲವ್, ಒಂದು ರೀತಿ ಫೀಲಿಂಗ್, ಮುಗುಳ್ನಗ್ತಾ ಇದ್ದಾನೆ. ಅವನು ಕಾರ್ನಲ್ಲಿ ರೊಮ್ಯಾಂಟಿಕ್ ಹಾಡುಗಳನ್ನು ಹಾಕಿದಾಗ ರಾಜ್ವರ್ಗೆ ಆ ಕ್ಷಣದಲ್ಲಿ ಆಶ್ಚರ್ಯ ಆಗುತ್ತೆ. ಯಾಕಂದರೆ ರಣವೀರ್ ಎಂದೂ ಇಷ್ಟು ಸಂತೋಷವಾಗಿ ಈ ರೀತಿಯ ಹಾಡುಗಳನ್ನು ಕೇಳ್ತಾ ಇರಲಿಲ್ಲ. ಮೀನಾಕ್ಷಿ ತನ್ನ ಮಗನ ಬದಲಾವಣೆಯನ್ನು ಗಮನಿಸಿ ಏನು ಅರ್ಥವಾದಂತೆ ಮೌನವಾಗಿ ನಗ್ತಾಳೆ. ಮತ್ತೊಂದೆಡೆ ವಿಕ್ರಮ್ ತನ್ನ ಕಾರ್ನಲ್ಲಿ ಅತ್ಯಂತ ಅಸಮಾಧಾನದಿಂದ ಇದ್ದನು. ಕಾವ್ಯ ರಣವೀರ್ ಜೊತೆ ಹೋದದ್ದು ಅವನಿಗೆ ಸಹಿಸೋಕೆ ಆಗ್ತಾ ಇರಲಿಲ್ಲ. ನಿಶ್ಚಿತಾರ್ಥದ ಸ್ಥಳ ತಲುಪಿದ ಮೇಲೆ ವಿಕ್ರಮ್ ಕಾವ್ಯಾಳನ್ನು ರಣವೀರ್ನಿಂದ ದೂರ ಮಾಡಲು ಯಾವ ತಂತ್ರ ಹೂಡ್ತಾನೆ? ರಣವೀರ್ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಕಾವ್ಯಾಳಿಗೆ ತಿಳಿಸ್ತಾನ? ನೋಡಬೇಕಾಗತ್ತೆ. ವಿಕ್ರಮ್ನ ಕೋಪ ಈಗ ಅತೀವವಾಗಿ ಮುಗಿಲು ಮುಟ್ಟಿದೆ. ರಣವೀರ್ ಮತ್ತು ಕಾವ್ಯ ಒಂದೇ ಕಾರ್ನಲ್ಲಿ ಹೋಗ್ತಿರುವುದು ಅವನಿಗೆ ತುಂಬ ಕಿರಿಕಿರಿ ಉಂಟು ಮಾಡ್ತಾ ಇದೆ.
ಇತ್ತ ರಣವೀರ್ ತನ್ನದೇ ಆದ ಕನಸಿನ ಲೋಕದಲ್ಲಿದ್ದಾನೆ. ಮೀನಾಕ್ಷಿ ಅವರು ಕಾವ್ಯಾಳ ಮದುವೆಯ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವಳು ನಾಚಿಕೆಯಿಂದ ಹೌದು ಅಂತ ಹೇಳಿದ್ದು ರಣವೀರ್ಗೆ ಇನ್ನಷ್ಟು ಆಸೆ ಮೂಡಿಸುತ್ತೆ. ಅವಳು ತನ್ನ ಮುಖ ಅವಳು ತನ್ನನ್ನೇ ಮದುವೆಯಾಗ್ತಾಳೆ ಎನ್ನುವ ಭ್ರಮೆಯಲ್ಲಿ ಅವನು ಮಂದಹಾಸ ಬೀರ್ತಾ ಇದ್ದಾನೆ. ಆದರೆ ಕಾವ್ಯಾಳ ಮನಸ್ಸಿನಲ್ಲಿ ಕೇವಲ ವಿಕ್ರಮ್ನ ಬಿಂಬ ಮಾತ್ರ ಇತ್ತು. ವಿಕ್ರಮ್ ಕಾರನ್ನು ಅತಿ ವೇಗವಾಗಿ ಓಡಿಸುತ್ತಾ ನಿಶ್ಚಿತಾರ್ಥದ ಹಾಲನ್ನು ತಲುಪ್ತಾನೆ. ಕಾರ್ ನಿಂತ ತಕ್ಷಣ ಅವನು ಕೆಳಗಿಳಿದು ರಣವೀರ್ನ ಕಾರ್ಗಾಗಿ ಕಾಯಲು ಆರಂಭಿಸ್ತಾನೆ. ಸ್ವಲ್ಪ ಸಮಯದ ನಂತರ ರಣವೀರ್ನ ಕಾರು ಬಂದು ನಿಲ್ಲುತ್ತೆ. ಕಾವ್ಯ ಕಾರಿನಿಂದ ಇಳಿಯುತ್ತಿದ್ದಂತೆ ವಿಕ್ರಮ್ ಅವಳ ಬಳಿಗೆ ವೇಗವಾಗಿ ಬರ್ತಾನೆ. ವಿಕ್ರಮ್ ಕಾವ್ಯಾಳ ಕೈಯನ್ನ ಎಲ್ಲರ ಮುಂದೆಯೇ ಹಿಡಿದ. ಬಾ ಕಾವ್ಯ, ಅಮ್ಮ ನಿನ್ನನ್ನ ಕರೀತಾ ಇದ್ದಾರೆ ಅಂತ ಸುಳ್ಳು ಹೇಳಿ ಅವಳನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾನೆ. ರಣವೀರ್ ಇದನ್ನೆಲ್ಲ ನೋಡಿ ಸ್ವಲ್ಪ ಆಶ್ಚರ್ಯಚಕಿತನಾಗ್ತಾನೆ. ಆದರೂ ಕೂಡ ಗೆಳೆಯನ ಕಾಳಜಿ ಇರ್ಬೋದು ಅಂತ ಭಾವಿಸ್ತಾನೆ. ಪಕ್ಕಕ್ಕೆ ಹೋದ ತಕ್ಷಣ ವಿಕ್ರಮ್ ಕಾವ್ಯಾಳನ್ನ ಗೋಡೆಗೆ ಅಂಟಿಸಿ ನಿಲ್ಲಿಸಿ ಮಾತಾಡ್ತಿದ್ದೆ ಅವನ ಜೊತೆ. ಇಡೀ ದಾರಿಯುದ್ದಕ್ಕೂ ಅವನು ನಿನ್ನನ್ನೇ ನೋಡ್ತಿದ್ದ ಅಂತ ನನಗೂ ಗೊತ್ತು ಎಂದು ಹಲ್ಲು ಕಿರಿಯುತ್ತಾ ಕೇಳಿದನು. ಕಾವ್ಯ ಹೆದರಿಕೆಯಿಂದ, ವಿಕ್ರಮ್, ನಾನು ಏನೂ ಮಾತಾಡಿಲ್ಲ. ಮೀನಾಕ್ಷಿ ಆಂಟಿ ನನ್ನ ಮದುವೆಯ ಬಗ್ಗೆ ಕೇಳ್ತಾ ಇದ್ರು ಅಷ್ಟೇ ಅಂತ ಹೇಳಿದ್ಲು. ಮದುವೆ? ಯಾರ ಜೊತೆ? ವಿಕ್ರಮ್ನ ಧ್ವನಿಯಲ್ಲಿ ಅಧಿಕಾರ ಇತ್ತು. ಕಾವ್ಯ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ, ಯಾರ ಜೊತೆ ಅಂತ ನಿನಗೊತ್ತಿಲ್ವೇ? ನನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ ನಿನಗೆ ತಿಳಿದಿಲ್ವೇ ವಿಕ್ರಮ್ ಎಂದು ಮರುಪ್ರಶ್ನೆಯನ್ನು ಹಾಕಿದ್ಲು. ಕಾವ್ಯಾಳ ಈ ನೇರವಾದ ಮಾತಿಗೆ ವಿಕ್ರಮ್ ಒಂದು ಕ್ಷಣ ಮೌನವಾಗಿ ಹೋಗ್ತಾನೆ. ಅವಳ ಕಣ್ಣುಗಳಲ್ಲಿ ತನಗಾಗಿ ಇರುವ ಪ್ರೀತಿಯನ್ನು ಕಂಡು ಅವನ ಕೋಪ ಕರಗಿ ಹೋದಂತಾಯಿತು. ಅಷ್ಟರಲ್ಲಿ ಹಾಲ್ನ ಒಳಗಿನಿಂದ ಆದಿತ್ಯನ ಧ್ವನಿ ಕೇಳಿಸ್ತು. ಅಣ್ಣ, ಅಣ್ಣ ಎಲ್ಲಿದೆಯೋ? ಮುಹೂರ್ತದ ಸಮಯ ಬರ್ತಾ ಇದೆ, ಹತ್ತಿರ ಬಂದಿದೆ, ಬೇಗ ಬರ್ರೋ ಅಂತ. ವಿಕ್ರಮ್ ಕಾವ್ಯಾಳನ್ನ ಕೈಬಿಟ್ಟು, ಸರಿ, ಇವತ್ತು ಆದಿತ್ಯನ ಫಂಕ್ಷನ್ ಇರೋದ್ರಿಂದ ನಾನು ಸುಮ್ಮನಿದ್ದೇನೆ. ಆದರೆ ಆ ರಣವೀರ್ನಿಂದ ನೀನು ದೂರ ಇರಲೇಬೇಕು ಅಂತ ಎಚ್ಚರಿಸಿ ಅವಳನ್ನು ಕರೆದುಕೊಂಡು ಒಳಗೆ ಹೋಗ್ತಾನೆ. ಹಾಲ್ನಲ್ಲಿ ಅದ್ದೂರಿ ಅಲಂಕಾರವಾಗಿತ್ತು. ಅಂಜಲಿಯ ಕುಟುಂಬದವರು ಎಲ್ಲರನ್ನ ಕೂಡ ಸ್ವಾಗತಿಸ್ತಾ ಇದ್ರು. ಅಂಜಲಿ ಸುಂದರವಾದ ಲಂಗ ದಾವಣಿಯಲ್ಲಿ ಮಿಂಚ್ತಾ ಇದ್ಲು. ಆದಿತ್ಯ ಅವಳನ್ನು ನೋಡಿ ಫುಲ್ ಹ್ಯಾಪಿಯಾಗಿ ಮಂತ್ರಮುಗ್ಧನಾಗಿ ನಿಂತಿದ್ದ. ಆದರೆ ನಿಶ್ಚಿತಾರ್ಥದ ನಡುವೆ ರಣವೀರ್ ಕಾವ್ಯಾಳ ಹತ್ತಿರ ಬಂದು ಒಂದು ಸಣ್ಣ ಉಡುಗೊರೆಯನ್ನು ನೀಡೋಕೆ ಪ್ರಯತ್ನಿಸ್ತಿರ್ತಾನೆ. ಕಾವ್ಯ, ಇದು ನಿನಗಾಗಿ ಒಂದು ಸಣ್ಣ ಗಿಫ್ಟ್ ಅಂತ ಹೇಳ್ತಾನೆ. ಇದನ್ನು ನೋಡಿದ ವಿಕ್ರಮ್ಗೆ ಮತ್ತೆ ಕೋಪ ನೆತ್ತಿ ಹೇಳ್ತಾನೆ ಇದೆ. ಅವನು ರಣವೀರ್ನನ್ನು ತಡೆದು ಆ ಗಿಫ್ಟ್ ಪಡೆಯುತ್ತಾನ ಅಥವಾ ಎಲ್ಲರ ಮುಂದೆ ಕಾವ್ಯ ತನಗೆ ಮಾತ್ರ ಸೇರಿದವಳು, ನಾನು ಪ್ರೀತಿ ಮಾಡೋ ಹುಡುಗಿ ಅಂತ ಹೇಳಿ ಘೋಷಿಸ್ತಾನ? ಗೊತ್ತಿಲ್ಲ ಮುಂದಿನ ಭಾಗದಲ್ಲಿ ಏನಾಗಬಹುದು. ಈ ಸ್ನೇಹಿತರ ನಡುವೆ ಯುದ್ಧ ಆಗಬಹುದಾ ಒಂದು ಹುಡುಗಿಗೋಸ್ಕರ? ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.